ಎಲ್ಲ ನನ್ನ ಮಾಧ್ಯಮ ಗೆಳೆಯರೇ, ಸಮಾರಂಭಕ್ಕೆ ಬಂದಿರತಕ್ಕಂಥ ಅತಿಥಿಗಳೇ, ನನ್ನ ಚಿತ್ರತಂಡದ ಎಲ್ಲ ಸಹೋದ್ಯೋಗಿಗಳೇ, ಡೈನಾಮಿಕ್ ಪರ್ಸ್ನಾಲಿಟಿ ದುನಿಯಾ ವಿಜಯ್ ಅವರೇ, ನೋಡಿ ನಗ್ತಾರೆ, ಕರೆಕ್ಟ್ ತಾನೇ? ಡೈನಾಮಿಕ್ ಪರ್ಸ್ನಾಲಿಟಿ. ಆ ಮಾರುತ ಟೈಟ್ಲು ಹೇಗೆ ಬಂತು ಅಂತ ಮಂಜಣ್ಣ ಕೇಳಿದ್ರು. ನೀವು ಬರೋವರೆಗೂ ಟೈಟ್ಲೇ ಬಂದಿರಲಿಲ್ಲ, ಅದು ಅವ್ರು ನೋಡಿದ್ಮೇಲೆ ಬಂತು ಅಂತ ಹೇಳಿದೆ ನಾನು. ಹಾಗೆ ಯಾಕೆ ಬಂತು ಮಾರುತ ಅಂದರೆ, ಚಂಡ ನಾವೇ ಮಾಡಿದ್ವಿ, ಮಾರುತ ನಾವೇ ಮಾಡ್ತಾ ಇದ್ದೀವಿ, ಎರಡೂ ಸೇರಿದ್ರೆ ಚಂಡಮಾರುತ. ಆಗಲಿ ಚಿತ್ರರಂಗಕ್ಕೆ ಒಂದು ಯಶಸ್ಸಿನ ಚಂಡಮಾರುತ ಆಗಲಿ ಅಂತ ಹೇಳಿ ಆಸೆಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ತುಂಬ ಖುಷಿಯಾಗತ್ತೆ ಇದರದೊಂದು ಸಿನಿಮಾ ಮಾಡೋದಕ್ಕೆ. ಯಾಕೆಂದರೆ ಕೆ ಮಂಜು ಅವರು ಬಹಳ ವರ್ಷಗಳಿಂದ ಕನ್ನಡ ಚಿತ್ರರಂಗಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಲವಾರು ಕಲಾವಿದರುಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಿರಿಯ ಕಲಾವಿದರುಗಳ ಜೊತೆಲಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಮಾಡೋದ್ರ ಮುಖಾಂತರ ಸಂದೇಶಗಳನ್ನು ಕೊಟ್ಟು ಚಿತ್ರಗಳನ್ನು ಮಾಡಿದ್ದಾರೆ. ಅದೇ ರೀತಿ ರಮೇಶ್ ಯಾದವ್ ಅವರು ಬಹಳಷ್ಟು, ಅಂದರೆ ಎಲ್ಲ ಕಲಾವಿದರ ಜೊತೆ ಅವರು ಕೆಲಸ ಮಾಡಿದ್ದಾರೆ. ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಮಾಡಿದ್ದಾರೆ. ಮಂಜಣ್ಣನ ಜೊತೆಲಿ ನಾನು ಆಲ್ರೆಡಿ 2 ಸಿನಿಮಾ ಮಾಡಿದ್ದೀನಿ. ನನಗಿದು 3ನೇ ಸಿನಿಮಾ. ರಮೇಶ್ ಯಾದವ್ ಅವರು ನನಗೆ ಚೆನ್ನಾಗಿ ಪರಿಚಯ ಇದ್ರೂ ಕೂಡ ಸಿನಿಮಾ ಮಾಡೋಕ್ಕಾಗಿರಲಿಲ್ಲ. ಆದರೆ ಅವರು ನನ್ನ ಅಭಿಮಾನಿ. ನನ್ನ ಯಾವುದೇ ಚಿತ್ರ ಬಿಡುಗಡೆ ಆದರೂ ಕೂಡ ಮೊದಲನೇ ದಿನ ಮೊದಲ ಪ್ರದರ್ಶನ ನೋಡಿ ನನಗೆ ಮಧ್ಯಾಹ್ನ 1:00 ರಿವ್ಯೂ ಕೊಡ್ತಾ ಇದ್ರು. ಅಂದರೆ ಪರ್ಫೆಕ್ಟಾಗಿ ಚೆನ್ನಾಗಿದ್ರು ಹೇಳ್ತಿದ್ರು, ಚೆನ್ನಾಗಿಲ್ಲ ಅಂದರೂ ಹೇಳ್ತಿದ್ರು. ನಮ್ಗೆ ಅವಾಗೆಲ್ಲ ರಿವ್ಯೂ ಬರ್ತಾ ಇದ್ದಿದ್ದು ಭಾನುವಾರ ಪೇಪರ್ಗಳಲ್ಲಿ ನೋಡ್ತಿದ್ವಿ ರಿವ್ಯೂ ನಾವು. ಅವರು ಮಧ್ಯಾಹ್ನನೇ ಕೊಟ್ಬಿಡೋರು. ಅಂತ ಒಳ್ಳೆ ನನ್ನ ಫಾಲೋಯರ್ ಮತ್ತು ಅಭಿಮಾನಿ. ಈ 2 ದಿಗ್ಗಜರು ಸೇರಿ ಒಂದು ಹೊಸ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಈಶಾ ಪ್ರೊಡಕ್ಷನ್ಸಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ನಿರ್ಧಾರ ಮಾಡಿ ನನ್ನನ್ನು ಆಯ್ಕೆ ಮಾಡ್ಕೋತಾರೆ ಮೊದಲು ಅವರು. ಅದೇ ಆಶ್ಚರ್ಯ ನನಗೆ. ಖುಷಿ ಆಯಿತು ನೀವು ಈ ಸಿನಿಮಾ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಬಟ್ ಒಳ್ಳೆ ವಸ್ತು ತಗೊಂಡಿದ್ದೀವಿ, ಭಾಳ ಒಳ್ಳೆ ವಸ್ತು ಬಗ್ಗೆ ಆಮೇಲೆ ಹೇಳ್ತೀನಿ. ಶ್ರೇಯಸ್ ಬೃಂದ ಹೌದು, ಅದು ಉಚ್ಚಾರಣೆಯಲ್ಲಿ ಒಂದೊಂದ್ಸಲ ಹಾಗೆ ಬರುತ್ತೆ. ಅವರು ಒಂದ್ಸಲ ಸರ್ ನನ್ನ ಹೆಸರು BRIND ಆಯ್ತಮ್ಮ, ಬೂ ರಾವತ್ತು ಅಲ್ಲ ಸರ್, ಒಟಸುಳ್ಳಿ ಅಂತ ಆಯ್ತಮ್ಮ. ಅವ್ರು ನನಗೆ ಹೇಳ್ಕೊಟ್ರು. ಒಳ್ಳೇದು, ಕನ್ನಡದ ಜ್ಞಾನ, ಅಕ್ಷರದ ಜ್ಞಾನ ಎಲ್ರಿಗೂ ಇರೋದು ಬಹಳ ಒಳ್ಳೇದು. ಅದು ಇದೊಂದು ಭಿನ್ನವಾದ ಚಿತ್ರ. ಈ ಚಿತ್ರದಲ್ಲಿ ನಾವು ಏನು ಹೇಳ್ತೀವಿ ಅನ್ನೋದು ಬಹಳ ದೊಡ್ಡ ಮಾತು ಹೇಳೋದಕ್ಕಿಂತಲೂ ಸರಳವಾಗಿ ಒಂದು ಮಾತು ಹೇಳ್ತೀನಿ. ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ, ಅವರ ಚಲನವಲನಗಳ ಬಗ್ಗೆ ನಿಗಾ ಇರಲಿ, ಅವರ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಚಟುವಟಿಕೆಗಳ ಬಗ್ಗೆ ನಿಮಗೆ ತಿಳಿದಿರಲಿ. ನೀವೆಷ್ಟೇ ಬ್ಯುಸಿಯಾಗಿದ್ರೂ ವಾರಕ್ಕೊಮ್ಮೆ ಆದರೂ ಸಮಯ ಬಿಡುವು ಮಾಡಿಕೊಂಡು ಅವರ ಜೊತೆಯಲ್ಲಿ ಕಾಲ ಕಳೆಯಿರಿ. ಅವರ ಮನಸ್ಸಿನ ಆಸೆಗಳು, ಬಯಕೆಗಳು ಎಲ್ಲವನ್ನು ಹಂಚಿಕೊಳ್ಳಿ. ಯಾಕೆಂದರೆ ಮಕ್ಕಳು ನಿಮ್ಮ ಸ್ವತ್ತು, ಅದೇ ಮಕ್ಕಳು ಈ ದೇಶಕ್ಕೆ ಸಂಪತ್ತು. ಇದೇ ಈ ಚಿತ್ರದ 4 ಸಾಲುಗಳು. ಇದನ್ನು ಕೇಳುವಾಗ ಯಾವುದೋ ಒಂದು ಕವಿತೆ ಅಥವಾ ಇನ್ಯಾವುದೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬಹುದು. ಆದರೆ ಬಹಳ ಗಂಭೀರವಾದಂಥ ಒಂದು ವಿಚಾರ, ನಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ಒಂದು ಭಯಾನಕವಾದ ವಿಚಾರವನ್ನು ನಾವು ನೋಡೇ ಇರಲ್ಲ, ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಈ ಚಿತ್ರದಲ್ಲಿ ನಾವು ಮಾಡಿದ್ದೀವಿ. ಬಹಳ ಗಂಭೀರವಾದಂಥ ವಿಚಾರ, ತುಂಬ ದೊಡ್ಡ ನ್ಯಾಷನಲ್ ಇಶ್ಯೂ ಇದು. ಯಾರಪ್ಪ ನಾನು ಮಾತಾಡೋದು ಮಧ್ಯೆ ಮಾತಾಡ್ತಾರೆ, ಅವ್ರು ಬಾಯಿ ಮುಚ್ಕೊಂಡಿಲ್ಲ ಕೇಳಪ್ಪ. ರೇ ಆಫ್ ಮಾಡ್ರಿ ರೇಡಿಯೋನ, ಇದೇನು ರೇಡಿಯೋ ಬರ್ತಾ ಇದೆ, ಏನದು? ಶುಭವಾಗಲಿ ನಿಮ್ಗೆಲ್ಲ ಸರ್. ಇದು ಒಂದ್ ರೀತಿಯ ತೊಡಕೆ, ಎಲ್ಲ ಶುಭವಾಗಲಿ ಅಂತ. ತುಂಬಾ ಒಂದು ಗಂಭೀರವಾದ ವಿಚಾರವನ್ನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಈ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ
ಈ ಗಂಭೀರವಾದ ವಿಚಾರ ಅನ್ನೋದೇನಿದೆ ಅದೊಂದು ಗಟ್ಟಿಯಾದ ಬಂಡೆ ಇದ್ದಾಗಿದೆ ನಮ್ಮ ಸುತ್ತ ಈ ಸಮಾಜದಲ್ಲಿ. ಆ ಬಂಡೆನ ಸೀಳುವಂತ ಒಂದು ಗಟ್ಟಿ ಪಾತ್ರ ಒಂದು ಸೃಷ್ಟಿ ಆಯಿತು. ಅದಕ್ಕೆ ಒಂದಷ್ಟು ಕಲಾವಿದರ ಲಿಸ್ಟ್ ಆಯಿತು. ಮಂಜಣ್ಣವ್ರು ಯಾರ್ಯಾರು ಹೆಸರೆಲ್ಲ ಕೊಟ್ಟರು. ಸಮಾಧಾನ ಆಗಲಿಲ್ಲ ನನಗೆ. ಸರ್ ಒಬ್ಬ ಗಟ್ಟಿಗ ಬೇಕು ಸರ್ ನನಗೆ ಅಂದೆ. ಗಟ್ಟಿಗ ಬೇಕು ಅಂದ ತಕ್ಷಣ ಅವ್ರು ತಕ್ಷಣ ಹೇಳಿದ್ದು, ಸರ್ ದುನಿಯಾ ವಿಜಯ್ ಅವ್ರನ್ನ ನಾವು ಕೇಳೋಣ ಸರ್ ಅಂತ, ದಯವಿಟ್ಟು ಕರ್ಕೊಂಬನ್ನಿ ಸರ್, ಕರೆಕ್ಟ್ ಆಗಿದೆ ಅಂತ ಹೇಳಿದೆ. ಆಮೇಲೆ ಹೋಗಿ ಸರ್ ಹತ್ರ ಮಾತಾಡಿ, ಅದು ನೀವು ಬಂದ್ಮೇಲೆ ನೀವು ಮೈಕಲ್ಲಿ ಹೇಳಿ ಸರ್, ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತೀನಿ, ಗೊತ್ತಿರದಿರೋದಲ್ಲ ನಾನು ಹೇಗೆ ಹೇಳಿ. ಯಾಕೆ ದುನಿಯಾ ವಿಜಯ್ ಅವ್ರನ್ನ ಈ ಸಿನಿಮಾದಲ್ಲಿ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ, ಅವ್ರದೇ ನಿರ್ದೇಶನದ ಈ ಹಿಂದಿನ ಸಿನಿಮಾದಲ್ಲಿ ಅವರು ಈ ಮಾದಕ ವಸ್ತುಗಳ ಬಗ್ಗೆ ಒಂದು ಗಂಭೀರವಾದಂತ ಆಪರೇಷನ್ ಶುರು ಮಾಡಿದ್ರು. ಅದು ಯಶಸ್ವಿ ಆಯಿತು. ಈ ಹಿಂದೆ ಶಬ್ದವೇದಿ ಅನ್ನೋ ಸಿನಿಮಾದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ದೊಡ್ಡ ಮಟ್ಟಕ್ಕೆ ಪ್ರಶಸ್ತಿಗಳೆಲ್ಲ ತಗೊಂಡಂತ ಒಂದು ಚಿತ್ರ ಬಿಕಾಸ್ ಆಫ್ ಆ ವಸ್ತುವಿಂದ. ಅದೇ ವಸ್ತು ಇವ್ರು ಇಟ್ಕೊಂಡು ಬಹಳ ಈ ಗ್ಯಾಪಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಮಾತಾಡೋಷ್ಟು ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು. ಜನಗಳಿಗೆ ಅದು ತಲುಪ್ತು ಹೋಗಿ ಅವ್ರ ಪ್ರಯತ್ನ. ಹಾಗಾಗಿ ನಾವು ಅದಕ್ಕಿಂತಲೂ ಒಂದು ಗಂಭೀರವಾದ ಒಂದು ಸಮಸ್ಯೆನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಮಾದಕ ವಸ್ತುನೇ ಗಂಭೀರವಾದ್ದು ಅಂದ್ರೆ ಅದಕ್ಕಿಂತಲೂ ಗಂಭೀರವಾದದ್ದು ಇವತ್ತು ನಾವು ಹೆದರಿಸ್ತಾ ಇದೀವಿ. ನಮ್ಮ ಜೊತೆ ಒಳಗಡೆನೆ ಇದೆ, ನಮಗೆ ಗೊತ್ತೇ ಇಲ್ಲ ಅದು. ನಾವು ಅದನ್ನ ಹೆಗಲು ಹೊತ್ಕೊಂಡು ಟ್ರಾವೆಲ್ ಮಾಡ್ತಾ ಇದೀವಿ. ಆ ಥರದೊಂದು ಸಮಸ್ಯೆನ ಯಾರಪ್ಪ ಭೇದಿಸ್ತಾರೆ ಅಂದ್ರೆ ಅದು ನಮ್ಮ ಸ್ಯಾಂಡಲ್ವುಡ್ ಸಲಗ ಅನ್ನೋದು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. ಅವ್ರು ಬಂದು ಅವ್ರ ಹೆಗಲಿಗೆ ನಾವು ಆ ಪಾತ್ರವನ್ನು ಹಾಕಿದ್ವಿ. ಬಹಳ ಅದ್ಭುತವಾಗಿ ಬೇರೆ ಚಿತ್ರಗಳಲ್ಲಿ ಇರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜು ನಾವು ವಿಜಯ್ ಅವರನ್ನ ಈ ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ. ಆದರೆ ಅವರು ಆ ಪಾತ್ರದ ಉದ್ದಕ್ಕೂ ಅವ್ರನ್ನ ತೊಡಗಿಸ್ಕೊಂಡಂತ ರೀತಿ ಇದೆಯಲ್ಲ, ಅದು ಅದ್ಭುತವಾಗಿದೆ. ಅದನ್ನ ನಾನು ಎಷ್ಟು ಹೇಳಿದ್ರು ಕೂಡ ಅದು ತುಂಬಾ ಸಣ್ಣದಾಗಿ ಕಾಣ್ತಾ ಇರುತ್ತೆ. ಸಿನಿಮಾ ನೋಡಿದ ನಂತರ ಪ್ರತಿಯೊಬ್ಬರಿಗೂ ಕಾಡುವಂತ ವಿಚಾರಗಳು ಇಲ್ಲಿದೆ. ಹಾಗಾಗಿ ಈ ಸಿನಿಮಾ ಯುವಕರು ತಪ್ಪದೆ ನೋಡಬೇಕು, ಮುಖ್ಯವಾಗಿ ಪೋಷಕರು. ಯಾಕೆಂದ್ರೆ ನಾವು ಹೇಗಾಗ್ಬಿಟ್ಟಿದೀವಿ ಅಂದ್ರೆ ಮನೆ ಒಳಗಡೆನೆ ಇರ್ತೀವಿ, ಇರೋದು 2 ರೂಮು. ಮಗನ ಹೆಸರಿಟ್ಟಕ್ಕೆ ಹೋಗೋದಿಲ್ಲ, ಮೆಸೇಜ್ ಮಾಡಿ ತಾಯಿ ಕರೀತಾಳೆ ತಿಂಡಿ ರೆಡಿ ಇದೆ ಬಾರಪ್ಪ ಅಂತೇಳಿ. ಅಷ್ಟರ ಮಟ್ಟಿಗೆ ನಾವು ಈ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡಿದೀವಿ ಇವತ್ತು. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮ ಏನು ಅನ್ನೋದು, ಎಂತ ಕೆಟ್ಟ ಪರಿಣಾಮ ಆಗ್ತಾ ಇದೆ. ನನಗೆ ಒಬ್ರು ಹಿರಿಯ ಪೊಲೀಸ್ ಅಧಿಕಾರಿ ಸಿಕ್ಕಿದ್ರು. ಅವರು ಏನ್ ಪಿಕ್ಚರ್ ಮಾಡ್ತಾ ಇದ್ದೀರಿ ಅಂದಾಗ ನಾನು ಈ ವಸ್ತು ಹೇಳಿದೆ ಅಷ್ಟೇ. ಈ ವಸ್ತು ಕತೆ ಏನು ಸರ್, ಈ ಥರದೊಂದು ಕಂಟೆಂಟ್ ತಗೊಂಡಿದ್ದೀವಿ ಅಂತ. ಹೌದು ಸರ್, ನಮಗೂ ಅದು ಗೊತ್ತಿದೆ, ಅದು ನಮ್ಗೆ ಕರೆಕ್ಟಾಗಿ ರೂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಬಹಳ ಗಂಭೀರವಾದಂಥ ಸಮಾಚಾರ. ಇನ್ನೇನಾದ್ರು ಇನ್ನು 5-10 ವರ್ಷ ಮುಂದುವರಿತು ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಇದು ಕೊರೋನಾಗಿಂತಲೂ ಕೆಟ್ಟ ಕಾಯಿಲೆಯಾಗಿ ಹರಡುತ್ತೆ, ಇದನ್ನ ಬಡಿಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ತಗೊಂಡಿರೋ ವಸ್ತು ಸರಿ ಇದೆ. ಈ ಸಿನಿಮಾ ಬರೀ ಒಂದು ಮನರಂಜನೆ ಅನ್ನೋದಾಗಿದೆ. ಮನರಂಜನೆ ಇದೆ, ಯಾಕೆಂದ್ರೆ ಎಲ್ಲರೂ ಮನರಂಜನೆಗೆ ಸಂಬಂಧಪಟ್ಟ ಕಲಾವಿದರನ್ನೆಲ್ಲ ನಿರ್ಮಾಪಕರು ಕೊಟ್ಟಿದ್ದಾರೆ, ಮನರಂಜನೆ ಇದೆ. ಆದರೆ ಈ ವಸ್ತು ಇದೆಲ್ಲ ಪ್ರತಿ ಮನೆಯಲ್ಲಿ ಪ್ರತಿ ಮನಸ್ಸನ್ನ ಖಂಡಿತ ಕಾಡುತ್ತೆ. ವಿಜಯ್ ಅವ್ರನ್ನ ಕರ್ಸ್ಕೊಳ್ಳಿ, ಮಾತಾಡ್ತಾರೆ ಅವರು. ಆಮೇಲೆ ನೀವು ತೆರೆ ಹಿಂದೆ ನೋಡ್ತಾ ಇದ್ರಿ, ಒಳ್ಳೊಳ್ಳೆ ಕಲಾವಿದರನ್ನ ನಿರ್ಮಾಪಕರು ಕೊಟ್ಟರು. ಯಾಕೆಂದ್ರೆ ಪ್ಯಾಷನ್ ಇರುವಂತ ನಿರ್ಮಾಪಕರು ಸಿನಿಮಾ ಏನ್ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ಚಿತ್ರರಂಗವನ್ನೇ ನಂಬಿ ಬದುಕ್ತಕ್ಕಂಥ ನಿರ್ಮಾಪಕರು, ಚಿತ್ರವನ್ನೇ ಕಲಾವಿದರನ್ನೇ ಕಲಾ ಜಗತ್ತನ್ನೇ ಉಸಿರಾಗಿ ಭಾವಿಸ್ತಕ್ಕಂಥ ನಿರ್ಮಾಪಕರು ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಬೇಕು. ಯಾಕೆಂದ್ರೆ ಇವರೆಲ್ಲ ಗಟ್ಟಿಯಾಗಿ ಉಳ್ಕೊಂಡ್ರೆ ಚಿತ್ರರಂಗ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ. ಚಿತ್ರರಂಗ ಇಲ್ಲಾಂದ್ರೆ ಬಹಳ ತೊಂದರೆ ಅನುಭವಿಸುತ್ತೆ. ಇದ್ರ ಬಗ್ಗೆ ಬಹಳ ವಿಚಾರಗಳು ಮುಂದೆ ಮಾತಾಡೋಣ. ಈ ಚಿತ್ರದಲ್ಲಿ ಶ್ರೇಯಸ್ ಅವರಿಗೆ ಬಹಳ ಒಳ್ಳೆ ಪಾತ್ರ. ಅದು 3 ಶೇಡ್ ಇರತಕ್ಕಂಥ ಪಾತ್ರ. ಅವ್ರಿಗೂ ಕೂಡ ಕೇಳ್ತಾ ಇದ್ರು, ಸರ್ ಇದು ನೀವೇನೋ ಪ್ರಿಪೇರ್ ಆಗಬೇಡಿ, ಸೀದಾ ಸ್ಪಾಟಿಗೆ ಬನ್ನಿ, ಸೀನ್ ಪೇಪರು ನಾನು ಕೊಡ್ತೀನಿ, ಅಲ್ಲಿ ಸುಮ್ಮನೆ ಆ ಪಾತ್ರವನ್ನ ನಿಮ್ಮ ತಲೆ ಒಳಗೆ ತುಂಬ್ತೀನಿ, ನೀವು ಆ್ಯಕ್ಟ್ ಮಾಡಿ ಅಂತ. ಬಹಳ ಈಸಿಯಾಗಿ ಆ್ಯಕ್ಟ್ ಮಾಡಿದ್ರು, ತುಂಬ ಕಷ್ಟ ಏನು ಪಡಲಿಲ್ಲ.
ಯಾವುದನ್ನ ನಾವು ಗಳಿಸ್ಕೋಬೇಕು ಅಂತ ನಾವು ಪ್ರಯತ್ನ ಪಡ್ತೀವೋ ಅದನ್ನ ಗಳಿಸ್ಕೊಳ್ಬೋದು, ಆದರೆ ಗಳಿಸ್ಕೊಳ್ಳುವಂತ ಮನಸ್ಥಿತಿ, ಇಚ್ಛಾಶಕ್ತಿ ಬಹಳ ಮುಖ್ಯ. ಹಾಗಾಗಿ ಶ್ರೇಯಸ್ ಅವರು ನೋಡಿ ಏನ್ ಹೇಳಿದ್ರಮ್ಮ, ತುಂಬಾ ಕಡೆ ಕೊಟ್ರ, ಅದೇನು ಅಂತ ಹೇಳಲೇ ಇಲ್ವಲ್ಲ. ತುಂಬಾ ಒಳ್ಳೆ ಹುಡುಗ, ಅಪ್ಪನಿಗೆ ಬಹಳ ಪ್ರೀತಿಯಾದ ಹುಡುಗ, ಮುಂದೊಂದು ದಿನ ಚೆನ್ನಾಗಿ ಬೆಳೀಲಿ ಅಂತ ಆಶೀರ್ವಾದ ಮಾಡೋಕ್ಕೋಸ್ಕರ ದುನಿಯಾ ವಿಜಯ್ ಅವರು ಈ ಚಿತ್ರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೋಸ್ಕರ ಪಾತ್ರವನ್ನು ಒಪ್ಕೊಂಡ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಈ ಮಗು ಬೃಂದ ಪ್ರತಿಭಾವಂತೆ, ಬಹಳ ಅಚ್ಚುಕಟ್ಟಾಗಿ ದೃಶ್ಯಗಳನ್ನು ಅರ್ಥ ಮಾಡಿಕೊಂಡು, ಬಹುಶಃ ಆಕೆ ಮಾಡಿದ ಶಾರ್ಟ್ಗಳು ಯಾವುದು ಒನ್ ಮೋರ್ ಆಗಿಲ್ಲ ನನಗೆ ತಿಳಿದ ಮಟ್ಟಿಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ನೃತ್ಯ ರಿಹರ್ಸಲ್ ಮಾಡ್ಕೊಂಡು ನೃತ್ಯ ಮಾಡಮ್ಮ ಅಂದರೆ ಜಸ್ಟ್ ಒಂದು ಆಪಡೆ ಹೋಗಿ ರಿಹರ್ಸಲ್ ಮಾಡ್ಕೊಂಡು ಅದ್ಭುತವಾದ ಗೀತೆಯನ್ನು ಈ ಸಿನಿಮಾದಲ್ಲಿ ಅವರು ಒಂದು ದೇವ್ರ ಸಾಂಗ್ ಇದೆ, ಸೌದತ್ತಿ ಎಲ್ಲಮ್ಮ ಸಾಂಗ್, ಅದು ಮುಂದೊಂದು ದಿನ ಅದು ನಿಮಗೆ ತೋರಿಸ್ತೀವಿ. ಬಹಳ ಚೆನ್ನಾಗಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ಎಂಟೈರ್ ಕಲಾವಿದರು ಈ ಚಿತ್ರದಲ್ಲಿ ಅವ್ರು ಏನು ನಿರೀಕ್ಷೆ ಮಾಡಿದ್ರು ಅದಕ್ಕೆ ಭಿನ್ನವಾದ ಪಾತ್ರಗಳನ್ನ ಈ ಕತೆ ಅವರು ಕೊಟ್ಟಿದೆ. ಜೊತೆಲಿ ದಾಸ್ ಅವರು, ನಾವಿಬ್ಬರು ಒಟ್ಟಿಗೆ ಚಿತ್ರರಂಗಕ್ಕೆ ಬಂದ್ವಿ. ಚೈತ್ರದ ಪ್ರೇಮಾಂಜಲಿ ಅನ್ನೋ ಒಂದು ಅಮರ ಕಾವ್ಯ, ಅದು ಎಷ್ಟು ವರ್ಷ ಆದರೂ ಕೂಡ ಸಿನಿಮಾ ನಮ್ಮ ಜೊತೆಯಲ್ಲೇ ನಡ್ಕೊಂಡು ಬರ್ತಾ ಇದೆ. ಆ ಚಿತ್ರದ ಮುಖಾಂತರ ಇಬ್ಬರು ಒಟ್ಟಿಗೆ ಬಂದ್ವಿ. ಇವತ್ತು ಈ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ನಾವಿಬ್ಬರು ಸೇರಿ ಕೆಲಸ ಮಾಡಿದಂಥ ಹಲವಾರು ಯಶಸ್ವಿ ಚಿತ್ರಗಳು ನಿಮ್ಮ ಕಣ್ಣು ಮುಂದೆ ಇದೆ. ಅವ್ರಿಗೆ 125 ಸಿನಿಮಾ ಆಯ್ತಂತೆ, ನನಗೆ ಆಶ್ಚರ್ಯ ಆಯಿತು. ಇನ್ನೂ 125 ಸಿನಿಮಾ ಮಾಡಿ, ಯಾಕೆಂದರೆ ಅವರು ಕೆಲಸ ಮಾಡೋ ರೀತಿನೇ ಬಹಳ ಚಂದ. ಒಂದು ಸಣ್ಣ ಸೌಂಡ್ ಮಾಡಲ್ಲ, ಗಲಾಟೆನೇ ಮಾಡಲ್ಲ ಅವರು. ನಾನು ತುಂಬ ಸ್ಪೀಡಾಗಿ ಅವ್ರಿಗೆ ಸರ್ ತೆಗಿತಾ ಇರಬೇಕು ಅಂತ, ಅವರು ಕೂತ್ ಜಾಗದಲ್ಲೇ ಲೈಟಿಂಗ್ ಮಾಡ್ಕೋತಾರೆ, ಸ್ಟ್ರೈನ್ ಆಗೋದಿಲ್ಲ, ಕಲಾವಿದರಿಗೆ ತೊಂದರೆ ಕೊಡೋದಿಲ್ಲ. ತುಂಬ ಇವತ್ತಿಗೂ ಮೊದಲನೇ ಸಿನಿಮಾ ಹೇಗೆ ಮಾಡಿದ್ರು ಇವತ್ತಿಗೂ ಕೂಡ ಅವರಲ್ಲಿ ಅದೇ ಒಂದು ಉತ್ಸಾಹ. ಆದರೆ ಈ ತಂತ್ರಜ್ಞಾನಕ್ಕೆ ಅವ್ರನ್ನ ತೊಡಗಿಸ್ಕೊಂಡಿರೋ ರೀತಿ ಇದೆಯಲ್ಲ, ಟೆಕ್ನಾಲಜಿ ತುಂಬ ಬದಲಾಗಿದೆ. ಅವತ್ತು 2C ಕ್ಯಾಮ್ರಾ ನಾವು ಬಂದಾಗ, ಇವತ್ತು ಕ್ಯಾಮ್ರಾಗಳೆಲ್ಲ ಅಲ್ಟ್ರಾ ಮಾಡರ್ನ್ ಆಗೋಗಿದೆ. ಅದಕ್ಕೆ ತೊಡಗಿಸ್ಕೊಂಡು ಅವ್ರು ಕೆಲಸ ಮಾಡ್ತಾರಲ್ಲ, ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅದು ಬಹಳ ಕಷ್ಟ. ಬಹಳಷ್ಟು ಜನ ಇವರು ಶಿಷ್ಯಂದ್ರೇನೆ ಆ ಟ್ರೆಂಡ್ಗೆ ಸೆಟ್ ಆಗದ ಪಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಬಟ್ ಇವತ್ತಿಗೂ ಅವ್ರು ಕೆಲಸ ಮಾಡ್ತಿದ್ದಾರೆ. ತುಂಬ ಹೆಮ್ಮೆ. ಇವತ್ತು ಒಬ್ಬ ನಿರ್ದೇಶನ ಮಾಡೋದು, ಒಬ್ಬ ಛಾಯಾಗ್ರಾಹಕ ಫೋಟೋಗ್ರಫಿ ಮಾಡೋದು ಇವತ್ತು ತುಂಬ ಸವಾಲು. ಯಾಕೆಂದ್ರೆ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಅದನ್ನ ಸ್ಟಡಿ ಮಾಡೋದೇ ಬಹಳ ಜಾಣತನ. ಅದನ್ನ ಸ್ಟಡಿ ನನ್ ದುನಿಯಾ ವಿಜಯ್ ಅವರು ಡೈರೆಕ್ಷನ್ ಮಾಡೋದು ಆಶ್ಚರ್ಯ. ನನ್ನ ಸಿನಿಮಾ ನೋಡ್ತಾ ಇರ್ತೀನಿ, ಹೆಂಗ್ ಡೈರೆಕ್ಟ್ ಮಾಡೋದು ಇವರು ಅಂತ. ಯಾಕೆಂದ್ರೆ ಕಲಾವಿದರು ಡೈರೆಕ್ಟ್ ಮಾಡೋದು ಸುಲಭ ಅಲ್ಲ, ಅದು ರವಿ ಸರ್ಗೆ ಮಾತ್ರ ಸೀಮಿತ. ಯಾಕೆಂದ್ರೆ ಅವ್ರ ಪ್ಯಾಷನ್ ಅದು, ಚಿಕ್ಕ ವಯಸ್ಸಿಂದ ಡೈರೆಕ್ಟರ್ ಆಗಬೇಕು ಅಂತಿತ್ತು, ಅವ್ರು ಡೈರೆಕ್ಟರ್ ಆದ್ರು. ಬಟ್ ವಿಜಯ್ ಸರ್ ನಿಮ್ಮ ಸಿನಿಮಾಗಳನ್ನ ಎಷ್ಟು ನ್ಯಾಚುರಲ್ ಆಗಿ, ಸ್ವಲ್ಪ ಕೂಡ ಸಿನಿಮಾಟಿಕ್ ಇಲ್ಲದೆ, ಅಷ್ಟು ಸಿಂಪಲ್ ಆಗಿ ಇಂಪ್ಯಾಕ್ಟ್ ಆಗೋ ಥರ ಡೈರೆಕ್ಷನ್ ಮಾಡೋದಿದೆಯಲ್ಲ, ಅದಕ್ಕೆ ಹೇಳಿದ್ರು ಟೆಕ್ನಾಲಜಿ ಜೊತೆಲಿ ಇರಬೇಕು. ಈ ಸಮಾಜದಲ್ಲಿ ಇವತ್ತು ನಡೀತಕ್ಕಂಥ ಎಲ್ಲ ವಿಚಾರಗಳನ್ನ ನಾವು ಜೊತೆಲಿ ಟ್ರಾವೆಲ್ ಮಾಡ್ತಾ ಇರಬೇಕು. ಇಲ್ಲಾಂದ್ರೆ ಈಗ ಸಿನಿಮಾ ಮಾಡೋದು ಬಹಳ ಕಷ್ಟ ಇದೆ. ಹಾಗಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ನೀವು ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ. ನಾನು ಮಂಜಣ್ಣ ವೇದಿಕೆ ಮೇಲೆ ಬರೋದು ಕಾಯ್ತಾ ಇದ್ದೀನಿ. ಇಲ್ಲ, ಹಾಗಾಗಿ ಸಿನಿಮಾ ಇನ್ನೂ ಉಳಿದ ಸಾಂಗ್ಗಳನ್ನೆಲ್ಲ ನಾವು ರಿಲೀಸ್ ಮಾಡುವಾಗ ಇನ್ನೊಂದಷ್ಟು ವಿಚಾರಗಳನ್ನ ಕೊಡ್ತೀನಿ. ಇವತ್ತಿಗೆ ಸಾಕು ಅಂತ ಅನ್ಕೊಂಡಿದ್ದೀನಿ. ಇದು ಬರೀ ಪ್ರಥಮ ಪತ್ರಿಕಾಗೋಷ್ಠಿ, ಇನ್ನು ಬಹಳಷ್ಟು ಬಾರಿ ಭೇಟಿ ಮಾಡ್ಬೇಕಾಗುತ್ತೆ. ಒಂದಂತೂ ಕ್ಲೂ ಕೊಟ್ಟಿದ್ದೀರಾ, ಒಂದು ಫೋರ್ಸ್ಫುಲ್ ಕಂಟೆಂಟ್ ಇದು. ಬಹಳ ಒಂದು ಫೋರ್ಸ್ ಇದೆ ಇದರಲ್ಲಿ. ಜೊತೆಗೆ ಬರೀ ಯುವತಿಯರಿಗೆ ಮಾತ್ರವಲ್ಲ, ಅಬಾಲ ವೃದ್ಧರಾದಿಯಾಗಿ ಎಲ್ಲರ ಮನಸ್ಸನ್ನ ಮುಟ್ಟುವಂತಹ ಕಂಟೆಂಟ್. ಇದರಿಂದ ಒಂದಷ್ಟು ಜಾಗೃತಿ ಮೂಡಿಸೋ ಕೆಲಸ ಆಗ್ಲಿದೆ ಅಂತ ಭರವಸೆ ಕೊಟ್ಟಿದ್ರೆ ಸೂಪರ್ ಸರ್, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಎಲ್ಲರ ಕಣ್ಣು ನಿಮ್ಮ ಮೇಲೆ.